ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ತಾರೆ ಕುಡಿದು ತೂರಾಡ್ತಾ ಬಂದ್ಲು. ಲಕ್ಷ್ಮಣನಿಗೆ ಸಂಕೋಚ ಆಯಿತು. ಸಾಮಾನ್ಯವಾಗಿ ಹಾಗೆ ಅತ್ಯಂತ ವೈರಾಗ್ಯದಲ್ಲಿ ಯಾರು ಇರ್ತಾರೆ ಅವರಿಗೆ ಒಳ್ಳೆ ಭೋಗ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಮೈಯೆಲ್ಲ ಹಿಡಿಯಾಗೋಗತ್ತೆ. ಈ ಒಂದು ಕಸಿಬಿಸಿಯನ್ನು ಬಳಸ್ಕೊಳ್ಬೇಕು ಅಂತಾನೆ ತಾರೆಯನ್ನು ಕಳುಹಿಸಿದ್ದು ಸುಗ್ರೀವ ಏನು ಕಡಿಮೆ ಬುದ್ಧಿವಂತ ಅಲ್ಲ, ಅದನ್ನು ಎಲ್ಲರೂ ಗುರುತಿಸಿದ್ದಾರೆ. ಸುಗ್ರೀವ ಬಹಳ ಶಾರ್ಪ್. ಯಾವ ರೀತಿ ಒಂದು ಬಿಹೇವಿಯರ್ಸ್ ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತೆಲ್ಲ ಗೊತ್ತಿದ್ದವ. ಪ್ರಮಾದ ಬಂತು ಅನ್ನೋದು ಬಿಟ್ಟರೆ ಸಖತ್ ಶಾರ್ಪ್ ಅವನು. ಅದರಿಂದಾಗಿ ಅವನು ಮೊದಲು ತಾರೆಯನ್ನು ಕಳುಹಿಸಿದ, ನೀನು ಮಾತನಾಡಿ ಬಾ ಅಂತ. ತಾರೆ ಹೇಳಿದ್ಲು, ನೋಡು ಕಪಿಗಳು ಮೊದಲೇ, ನೀನು ಮನುಷ್ಯ, ನಿನಗೆ ಗೊತ್ತಾಗೋದಿಲ್ಲ. ಮತ್ತೆ ಮನುಷ್ಯರಿರಲಿ ಕಪಿಗಳಿರಲಿ ದೀರ್ಘಕಾಲದ ಮೇಲೆ ಹೆಂಡತಿ ಸಿಕ್ಕಾಗ ರೂಮ್ ಬಿಟ್ಟು ಬರೋದು ಕಷ್ಟ. ಕಾಮತಂತ್ರದ ಬಗ್ಗೆ ನಿನಗೆ ಅನುಭವ ಆಗಲೇ ಆಮೇಲೆ ಗೊತ್ತಾಗತ್ತೆ. ನೀನು ಚಿಕ್ಕವ. ಹೀಗಾಗಿ ಒಂದು ಸರ್ತಿ ಕಾಮದ ಪರಿಚಯ ಆದಮೇಲೆ ಇನ್ನು ಹೆಂಡತಿ ಪ್ರಿಯತಮಳಾಗಿ ಇರ್ತಾಳೆ, ಒಳ್ಳೆ ಸಹಕಾರ ನೀಡ್ತಾ ಇರ್ತಾಳೆ. ಹಾಗಿರುವಾಗ ಏನೊಂದು ವಿಯೋಗ ಬಂತು ಅಂದರೆ ಬಹಳ ಕಷ್ಟ ಆಗತ್ತೆ. ಆ ದೀರ್ಘಕಾಲದ ವಿಯೋಗ ಆದಮೇಲೆ ಹೆಂಡತಿ ಮರಳಿ ಸಿಕ್ಕಿಬಿಟ್ರೆ ಅವನು ಎಲ್ಲವನ್ನ ಮರೆಯೋದು ಸಹಜ. ಅದನ್ನು ನೋಡಿ ನೀನು ಕ್ಷಮಿಸಬೇಕು. ಇದು ನೀನು ಯಾಕೆ ಕ್ಷಮಿಸಬೇಕು ಅಂತ ಹೇಳೋದಕ್ಕೆ. ಹೆಣ್ಣಿನೊಡನೆಯ ಅನುಬಂಧ ನಿನಗೆ ಪರಿಚಯ ಇರಲಿ ಅಂತ. ನಿಮ್ಮಣ್ಣ ಯಾಕೆ ದುಃಖಗೊಂಡಿರೋದು, ಹೆಂಡತಿ ಇಲ್ಲ ಅಂತ. ದೀರ್ಘಕಾಲದ ಮೇಲೆ ಇವನಿಗೆ ಹೆಂಡತಿ ಸಿಕ್ಕಿದ್ದಾಳೆ. ಅದರಿಂದಾಗಿ ಇವನ ಪರಿಸ್ಥಿತಿಯ ಬಗ್ಗೆ ಅವನಿಗೆ ಒಂದು ಅನುಕಂಪೆ ಇರಬೇಕು, ನಿನಗೂ ಅನುಕಂಪೆ ಇರಬೇಕು. ಅಯ್ಯೋ ಪಾಪ ಮೈ ಮರೆತಿದ್ದಾನೆ, ಸ್ವಲ್ಪ ಎಚ್ಚರಿಸೋಣ ಅಂತ ಬಂದದ್ದು ಕರೆಕ್ಟ್. ಇನ್ನು ನಿಮ್ಮ ಕೆಲಸದ ಬಗ್ಗೆ. ಉದ್ಯೋಗಸ್ತು ಚಿರಾಜ್ಞಪ್ತಃ ಸುಗ್ರೀವೇಣ ನರೋತ್ತಮ ಕಾಮಸ್ಯಾಪಿ ವಿಧೇಯೇನ ತವಾರ್ಥ ಪ್ರತಿಸಾಧನೆ. ಒತ್ತು ಸುಗ್ರೀವ ಕಾಮವಶ. ಹೆಣ್ಣಿನ ಜೊತೆಗೆ ಬೇಟದಲ್ಲಿ 330 ಕಾಲ ತೊಡಗಿದ್ದಾನೆ, ಎಲ್ಲ ಒಪ್ಕೊಳ್ಳೋಣ. ಆದರೆ ನಿಮ್ಮ ಕೆಲಸವನ್ನು ಉಪೇಕ್ಷೆ ಮಾಡಿಲ್ಲ. ಬಹಳ ಹಿಂದೆಯೇ ಸುಗ್ರೀವ ಸೈನ್ಯವನ್ನು ಬರಬೇಕು ಅಂತ ಆಜ್ಞೆ ಮಾಡಿದ್ದಾನೆ.
ಆಗತಾ ಹಿ ಮಹಾವೀರ್ಯಾ ಹರಯಃ ಕಾಮರೂಪಿಣಃ ಕೋಟಿಶತಸಹಸ್ರಾಣಿ ನಾನಾ ನಗನಿವಾಸಿನಃ. ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇದ್ದ 100 ಕೋಟಿ ಕಪಿಗಳು ಈಗಾಗಲೇ ಬಂದಿದ್ದಾರೆ. ಇವತ್ತಲ್ಲ ನಾಳೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದ ಅವನು. ತದಾಗಚ್ಚ ಮಹಾಬಾಹೋ ಚಾರಿತ್ರಂ ರಕ್ಷಿತಂ ತ್ವಯಾ ಅಚ್ಚಲಂ ಮಿತ್ರಭಾವೇನ ಸತಾಂ ದಾರಾವಲೋಕನಂ. ಅದರಿಂದ ಮಹಾಬಾಹೋ ಚಾರಿತ್ರಂ ರಕ್ಷಿತಂ ತ್ವಯಾ, ನೀನು ದಿಗ್ಗನೆ ಅಂತಃಪುರದ ಒಳಗಡೆ ಬಂದು ಏನು ಬಂದಿದ್ದೀಯಾ, ಇದು ವಸ್ತುತಃ ಸರಿಯಲ್ಲ. ಗಂಡ ಹೆಂಡಿರು ಇರುವ ಕೋಣೆಗೆ ದಿಗ್ಗನೆ ನುಗ್ಗಿಬಿಡೋದು ಸಿಟ್ಟಿನಿಂದ. ನಿಂದ ಏನೇ ಸಿಟ್ಟಿದ್ರೂ ಕೂಡ ಹಾಗೆ ನುಗ್ಗಬಾರ್ದಿತ್ತು. ಇರಲಿ, ನುಗ್ಗಿದರೂ ಕೂಡ ಬಹಳ ಸೌಜನ್ಯದಿಂದ ಇದ್ದೀಯಾ, ಅದನ್ನು ಮೆಚ್ಚಿಕೊಳ್ಳಬೇಕಾದದ್ದು. ಚಾರಿತ್ರಂ ರಕ್ಷಿತಂ ತ್ವಯ, ಅವನಿಗೆ ತಪ್ಪಿತಸ್ಥ ಭಾವನೆ ಬಂದ್ಬಿಡ್ಬೇಕು. ಅಚ್ಚಲಂ ಮಿತ್ರ ಭಾವೇನ ಸತಾಂ ದಾರಾವಲೋಕನಂ. ಮತ್ತೆ ನಿನ್ನ ಈ ದೃಷ್ಟಿ ಮಿತ್ರನ ಹೆಂಡತಿಯಾಗಿಯೇ ನೋಡ್ತಾ ಇರೋದೇನೋ ಖುಷಿ ಇದೆ. ಆದರೆ ಅವರೆಲ್ಲ ನೋಡು ಹೆದರ್ಬಿಟ್ಟಿದ್ದಾರೆ, ದಾಸಿಯರೆಲ್ಲ ನಿನ್ನ ನೋಡಿ. ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೋಬೇಕಲ್ವಾ. ಹೆಣ್ಣು ಮಕ್ಕಳು ಇರುವಾಗ ಸ್ವಲ್ಪ ಮಿದುವಾದ ವರ್ತನೆ ಇರಬೇಕಲ್ವಾ. ತಾರಯಾ ಚಾಪ್ಯನುಜ್ಞಾತಃ ತ್ವರಯಾ ವಾಪಿ ಚೋದಿತಃ ಪ್ರವಿವೇತ ಮಹಾಬಾಹು ಅಭ್ಯಂತರಮರಿಂದಮಃ. ಇದೆಲ್ಲ ಯಾವಾಗ ಅಂದರೆ ಮನೆಯ ಹೊರಗಡೆ, ಅಂದರೆ ಮನೆಯ ಹೊರಗಡೆಯ ಭಾಗ, ಪಡಸಾಲೆ ಅಂತಾರಲ್ಲ, ಪಡಸಾಲೆಗಿಂತ ಮೊದಲೊಂದು ವಿಸಿಟರ್ಸ್ ಇದ್ರೆ ಕೂತ್ಕೊಳ್ಳೋದೆಲ್ಲ ಇರುತ್ತಲ್ಲ, ಅಲ್ಲಿ ನಿಂತಿದ್ದಕ್ಕೆ ಒಳಗಡೆ ಪ್ರವೇಶ ಮಾಡಬೇಕು ಅಂದ್ಲು. ಆಮೇಲೆ ಮನೆ ಒಳಗಡೆ ಕರ್ಕೊಂಡು ಹೋದ್ರೆ ಸುಗ್ರೀವ ಕೂತಿದ್ದ. ಹೇಗೆ ಕೂತಿದ್ದ ಅಂತ ವರ್ಣನೆ ಮಾಡ್ತಾರೆ. ತತಃ ಸುಗ್ರೀವಮಾಸೀನಂ ಕಾಂಚನೆ ಪರಮಾತನೆ ಮಹಾರ್ಹಾಸ್ತರಣೋಪೇತೆ ದದರ್ಶಾದಿತ್ಯ ಸನ್ನಿಭಂ. ಒಳ್ಳೆಯ ಹಾಸುಗೆಯಲ್ಲಿ ಕುಳಿತಿದ್ದಾನೆ ಸುಗ್ರೀವ, ಬಂಗಾರದ ಆಸನ, ದಿವ್ಯಾಭರಣ ಚಿತ್ರಾಂಗಂ ದಿವ್ಯ ರೂಪಂ ಯಶಸ್ವಿನಂ. ಒಳ್ಳೆಯ ಆಭರಣ, ಒಳ್ಳೆಯ ರೂಪ, ದಿವ್ಯ ಮಾಲ್ಯಾಂಬರಧರಂ, ಒಳ್ಳೆ ಬಟ್ಟೆಯನ್ನು ತೊಟ್ಟಿದ್ದಾನೆ. ದಿವ್ಯಾಭರಣ ಮಾಲಾಭಿ ಪ್ರಮದಾಭಿಸ್ಸಮಂತತಃ ಸಂರಬ್ಧತರ ರಕ್ತಾಕ್ಷ ಬಭೂವಾಂತಕ ಸನ್ನಿಭ. ಒಳ್ಳೆಯ ಆಭರಣವನ್ನು ತೊಟ್ಟ ಹೆಣ್ಣು ಮಕ್ಕಳು ಸುತ್ತಲೂ ಇದ್ದಾರೆ. ಇವನು ಮದ್ಯವನ್ನು ಕುಡಿತಾ 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 ಕಣ್ಣು ಕೆಂಪಾಗಿದೆ. ಲಕ್ಷ್ಮಣ ಬಂದರೂ ಸ್ವಲ್ಪ ಮತ್ತು ಇಳಿದಿರಲಿಲ್ಲ ಅವನಿಗೆ, ಒಂದು ಸ್ವಲ್ಪ ಮತ್ತಿತ್ತು. ಅದು ಹೇಗಿತ್ತು ಅಂದರೆ ರುಮಾಂತು ವೀರ ಪರಿರಭ್ಯಗಾಢಂ ವರಾಸನಸ್ಥೋ ವರಹೇಮ ವರ್ಣ ದದರಚ ಸೌಮಿತ್ರಿಮದೀನ ತತ್ವಂ ವಿಶಾಲ ನೇತ್ರ ಸವಿಶಾಲ ನೇತ್ರಂ. ತನ್ನ ಹೆಂಡತಿ ರುಮೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕೂತಿದ್ದಾನೆ. ಲಕ್ಷ್ಮಣ ಬರ್ತಾ ಇದ್ದಾನೆ ಅಂತಂದ್ರೂ ಕೂಡ ಅವನಿಗೆ ಮತ್ತಿಳಿದಿರಲಿಲ್ಲ. ಅದಕ್ಕಾಗಿ ತನ್ನ ಹೆಂಡತಿಯನ್ನ ಗೆಳೆಯನ ಎದುರುಗಡೆ ಗಟ್ಟಿಯಾಗಿ ತಬ್ಬಿ ಕುಳಿತಿದ್ದಾನೆ. ವರಹೇಮವರ್ಣ, ಬಂಗಾರದ ಮೈಬಣ್ಣ ಸುಗ್ರೀವನದ್ದು. ಇಲ್ಲಿ ಬಂದಿದ್ದಾನೆ ಸೌಮಿತ್ರಿ ಲಕ್ಷ್ಮಣ. ಅವನು ವಿಶಾಲ ನೇತ್ರಂ, ಕಣ್ಗಳನ್ನು ಅಗಲ ಮಾಡಿ ನೋಡ್ತಾ ಇದ್ದಾನೆ. ಇವನು ಕೂಡ ಅಬೋಧವಾಗಿ ಕಣ್ಗಳನ್ನು ಅಗಲ ಮಾಡಿ ನೋಡ್ತಾ ಇದ್ದಾನೆ. ವಿಶಾಲ ನೇತ್ರಂ ಸವಿಶಾಲ ನೇತ್ರ. ಹೀಗೆ ಕಿಷ್ಕಿಂಧ ಕಾಂಡದಲ್ಲಿ 33ನೆಯ ಸರ್ಗ. ತಮ ಪ್ರತಿಹತಂ ಕ್ರುದ್ಧಂ ಪ್ರವಿಷ್ಟಂ ಪುರುಚರಚಭಂ ಸುಗ್ರೀವೋ ಲಕ್ಷ್ಮಣಂ ದೃಷ್ಟ್ವಾ ಬಭೂವ ವ್ಯಥಿತೇಂದ್ರಿಯ. ನೋಡಿದ ಸುಗ್ರೀವ ಲಕ್ಷ್ಮಣನನ್ನ, ಬಭೂವ ವ್ಯಥಿತೇಂದ್ರಿಯ. ಸ್ವಲ್ಪ ಹೊತ್ತಾದ ಮೇಲೆ ಏನು ನಡೀತಾ ಇದೆ ಅಂತ ತಲೆ ಒಳಗಡೆ ಹೋಯಿತು. ದಡ್ಡ ಎದ್ದು ನಿಂತ ಅಂತೆ. ಕ್ರುದ್ಧ ನಿಶ್ವಾತಮಾನಂ ತಂ
ಪ್ರದೀಪ್ತಮಿವ ತೇಜತ ಭ್ರಾತುರ್ವ್ಯತನ ಸಂತಪ್ತಂ ದೃಷ್ಟ್ವಾ ದಶರಥಾತ್ಮಜಂ. ನಿಟ್ಟುಸಿರು ಬಿಡ್ತಾ ಇದ್ದಾನೆ ಲಕ್ಷ್ಮಣ. ಸುಗ್ರೀವನಿಗೆ ಒಳಗಡೆ ಆ ಕುದಿ ಇಲ್ವಲ್ಲ, ನೋಡ್ತಾ ಇದ್ದ. ಆಮೇಲೆ ಹೇ ಎದ್ದು ನಿಂತ. ಉತ್ಪಪಾತ ಹರಿಶ್ರೇಷ್ಠ ಹಿತ್ವಾ ತೌವರ್ಣ ಮಾತನಂ ಮಹಾನ್ ಮಹೇಂದ್ರಸ್ಯ ಯಥಾ ಸ್ವಲಂಕೃತ ಇವ ಧ್ವಜ. ಒಳ್ಳೆ ದೊಡ್ಡ ಇಂದ್ರಧ್ವಜದ ತರಹ ಎತ್ತರದ ನಿಲುವು ಸುಗ್ರೀವನದ್ದು. ದಡ್ಡ ಎದ್ದು ನಿಂತಾಗ ಯಜ್ಞದಲ್ಲಿ ಇಂದ್ರಧ್ವಜ ಇತ್ತಲ್ಲ ಆ ತರಹ ಕಂಡಿತಂತೆ. ದೇವಸ್ಥಾನದ ಮುಂದೆ ಧ್ವಜಸ್ತಂಭ ಇರುತ್ತಲ್ಲ ಆ ತರಹ ಕಂಡನಂತೆ ಅವನು. ಅಂದ್ರೆ ಅವನ ಹೈಟ್. ಉತ್ಪತಂತಮನುತ್ಪೇತು ರುಮಾ ಪ್ರಭೃತಯ ಸ್ತ್ರೀಯ ಸುಗ್ರೀವಂ ಗಗನೆ ಪೂರ್ಣಂ ಚಂದ್ರಂ ತಾರಾಗಣ ಇವ. ಅವನು ಎದ್ದು ನಿಂತಾಗ ಇವರು ಎಲ್ಲ ಕುಡಿದಿದ್ರಲ್ಲ ಅಕ್ಕಪಕ್ಕದಲ್ಲಿ, ಅವರು ಅಬೋಧವಾಗಿ ನೋಡ್ತಾ ಇದ್ರು. ರಾಜ ಎದ್ದು ನಿಂತ ಅಂತ ಟಕ್ಕ ಅವರು ಎದ್ದು ನಿಂತರು. ಹೇಗೆ ಅಂದ್ರೆ ಚಂದ್ರನ ಸುತ್ತ ನಕ್ಷತ್ರಗಳಿದ್ರಂತೆ ಕಂಡ್ರಂತವ್ರು. ಸಂರಕ್ತನಯನ ಶ್ರೀಮಾನ್ ಸಂಚಚಾರ ಕೃತಾಂಜಲಿ ಬಭೂವಾವಸ್ಥಿತಸ್ತತ್ರ ಕಲ್ಪವೃಕ್ಷೋ ಮಹಾನಿವಾ. ಕೆಂಗಣ್ಣನಾಗಿ ಒಂದು ಸ್ವಲ್ಪ ಓಲಾಡ್ತಾ ಇದ್ದವ, ಕಲ್ಪವೃಕ್ಷದಂತೆ, ಗಾಳಿಗೆ ಸಿಕ್ಕ ಕಲ್ಪವೃಕ್ಷದಂತೆ ಓಲಾಡ್ತಾ ಇದ್ದವ ಸ್ಟಡಿಯಾಗಿ ನಿಂತ ಅಂತೆ. ರುಮಾ ದ್ವಿತೀಯಂ ಸುಗ್ರೀವಂ ನಾರೀ ಮಧ್ಯಗತಂ ಸ್ಥಿತಂ ಅಬ್ರವೀಲ್ ಲಕ್ಷ್ಮಣ ಕ್ರುದ್ಧ ಸತಾರಂ ಶಶಿನಂ ಯಥಾ. ಆಮೇಲೆ ರುಮೆಯ ಜೊತೆಗೂಡಿರುವ ಸುಗ್ರೀವನನ್ನು ಕುರಿತು ಅವನು ನುಡಿದ ಅಂತೆ. ಸತ್ವಾಭಿಜನ ಸಂಪನ್ನ ಸಾನುಕ್ರೋಶೋ ಜಿತೇಂದ್ರಿಯ ಕೃತಜ್ಞ ಸತ್ಯವಾದೀ ಚ ರಾಜ ಲೋಕೆ ಮಹೀಯತೆ. ಸುಗ್ರೀವ, ಎಂತಹ ರಾಜನಿಗೆ ಗೌರವ ಗೊತ್ತಾ? ಸತ್ವ ಅಭಿಜನ ಸಂಪನ್ನ, ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ವಂಶದಲ್ಲಿ ಬಂದಿರಬೇಕು. ಸಾನುಕ್ರೋಚ, ಬೇರೆಯವರ ಕಷ್ಟದ ಬಗ್ಗೆ ಕರುಣೆ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಕೃತಜ್ಞ, ಮಾಡಿದ ಉಪಕಾರವನ್ನು ಮರೆಯಬಾರದು. ಸತ್ಯವಾದಿ, ನನ್ನಿಯನ್ನು ನುಡಿಯಬೇಕು. ಅಂತಹ ರಾಜನಿಗೆ ಗೌರವ. ಇಲ್ಲಿ ಒಂದು ಸ್ವಾರಸ್ಯ, ನಮ್ಮ ರಮೇಶಣ್ಣನಿಗೆ ಸೂರ್ಯನಿಗೆ ಚಂದ್ರನ ಉಪಮೆ ಅಂತ. ಅವನು ಸುಗ್ರೀವ ಸೂರ್ಯನ ಅವತಾರ, ಅವನಿಗೆ ಚಂದ್ರನ ಉಪಮೆ ಅಂತ. ಶತಮಶ್ವಾನೃತೆ ಹಂತಿ ಯಸ್ತು ರಾಜ ಸ್ಥಿತೋ ಧರ್ಮೇ ಮಿತ್ರಾಣಾಂ ಉಪಕಾರಿಣಾಂ ಮಿಥ್ಯಾ ಪ್ರತಿಜ್ಞಾಂ ಕುರುತೆ ಕೋನೃಶಂ ಸತರಸ್ತತಃ. ರಾಜನಾದವ ಮಿತ್ರರ ಬಗೆಗೆ ಸುಳ್ಳನ್ನು ಹೇಳಿಬಿಟ್ರೆ ಎಂತಹ ಸಮಸ್ಯೆ. ರಾಜನೊಬ್ಬ ಆಶ್ವಾಸನೆ ಕೊಡಬಾರದು, ಇಂಥದ್ದು ಮಾಡ್ತೀನಿ ಅಂಥದ್ದು ಮಾಡ್ತೇನೆ ಅಂತ ಮಾಡಬೇಕಷ್ಟೆ, ಕೊಡಬಾರದಲ್ವಾ. ಶತಂ ಅಶ್ವಾನೃತೆ ಹಂತಿ ಸಹಸ್ರಂತು ಗವಾನೃತೆ ಆತ್ಮಾನಂ ಸ್ವಜನಂ ಹಂತಿ ಪುರುಷಾನೃತೆ. ಒಂದು ಕುದುರೆಯ ಬಗೆಗೆ ಸುಳ್ಳಾಡಿದರೆ, ಕುದುರೆ ಕೊಡ್ತೇನೆ ನಿಮಗೆ ಅಂತ ಹೇಳಿ ಕೊಡದೆ ಹೋದರೆ 100 ಜನರನ್ನು ಕೊಂದ ಪಾಪ. ಸಹಸ್ರಂತು ಗವಾನೃತೆ, ಒಂದು ಹಸು ಕೊಡ್ತೇನೆ ಅಂತ ಹೇಳಿ ಸುಳ್ಳು ಹೇಳಿದರೆ, ಆಮೇಲೆ ಕೊಡದಿದ್ದರೆ 1000 ಜನರನ್ನು ಕೊಂದ ಪಾಪ. ಆತ್ಮಾನಂ ಸ್ವಜನಂ ಹಂತಿ ಪುರುಷಾನೃತೆ. ಮಿತ್ರನೊಬ್ಬನಿಗೆ ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಕೈ ಎತ್ತಿದ್ರೆ ತನ್ನನ್ನು ಕೊಂದುಕೊಂಡ ಹಾಗೆ, ತನ್ನ ಜನರನ್ನು ಕೊಂದುಕೊಂಡ ಹಾಗೆ. ಪೂರ್ವಂ ಕೃತಾರ್ಥೋ ಮಿತ್ರಾಣಾಂ ನ ತತ್ಪ್ರತಿಕರೋತಿ ಯಃ ಕೃತಜ್ಞ ಸರ್ವಭೂತಾನಾಂ ಸವಧ್ಯ ಪ್ಲವಗೇಶ್ವರ. ಮೊದಲು ಮಿತ್ರರಿಂದ ಉಪಕಾರವನ್ನು ಪಡೆದವ, ಆಮೇಲೆ ಮಿತ್ರನಿಗೆ ಉಪಕಾರ ಮಾಡದವ, ಅವನು ಕೃತಜ್ಞ. ಸವಧ್ಯ ಪ್ಲವಗೇಶ್ವರ, ಅವನನ್ನು ಕೊಲ್ಲಬೇಕು. ಪ್ಲವಗ ಅಂದರೆ ಕಪಿ, ಹಾರಿಕೊಂಡು ಹಾರಿಕೊಂಡು ಹೋಗುವವ ಪ್ಲವಗ. ಪ್ಲವಂಗ ಎಲ್ಲ ಹೇಳ್ತಾರೆ. ಗೀತೋಯಂ ಬ್ರಹ್ಮಣ ಶ್ಲೋಕ ಸರ್ವಲೋಕ ನಮಸ್ಕೃತ ದೃಷ್ಟ್ವಾ ಕೃತಜ್ಞಂ ಕ್ರುದ್ಧೇನ ತನ್ನಿಬೋಧ ಪ್ಲವಂಗಮ. ಬ್ರಹ್ಮದೇವರು ಹೇಳುವ ಒಂದು ಮಾತಿದೆ ಕೃತಜ್ಞರ ಬಗ್ಗೆ. ಗೋಜ್ಞೇ ಚೈವ ಸುರಾಪೇ ಚ
ಚೌರೇ ಭಗ್ನವ್ರತೆ ಪಿಚ ನಿಷ್ಕೃತಿರ್ವಿಹಿತಾ ಸದ್ಭಿ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಯಾರಿಗೂ ಪ್ರಾಯಶ್ಚಿತ್ತ ಇದೆ. ಗೋಜ್ಞೆ, ಗೋವನ್ನು ಕೊಂದವನಿಗೆ ಪ್ರಾಯಶ್ಚಿತ್ತ ಇದೆ. ಸುರಾಪೆ, ಮದ್ಯ ಕುಡಿದವನಿಗೆ ಪ್ರಾಯಶ್ಚಿತ್ತ ಇದೆ. ಚೌರೇ, ಕಳ್ಳತನ ಮಾಡಿದವನಿಗೆ ಪ್ರಾಯಶ್ಚಿತ್ತ ಇದೆ. ಆಯ್ತೆ. ಭಗ್ನವ್ರತೆ, ಏನೋ ಒಂದು ವ್ರತವನ್ನು ಕೈಗೊಂಡಿರ್ತಾನೆ, ಭಗ್ನರಾಗಿ ಬಿಡ್ತಾನೆ, ಅವನಿಗೂ ಪ್ರಾಯಶ್ಚಿತ್ತ ಇದೆ. ಇದೆಯಲ್ಲ, ಸನ್ಯಾಸ ಬಿಟ್ಟವರಿಗೇನೆ ಪ್ರಾಯಶ್ಚಿತ್ತ ಇದೆ. ಆದ್ದರಿಂದ ಎಲ್ಲರಿಗೂ ಪ್ರಾಯಶ್ಚಿತ್ತ ಇದೆ. ಆದರೆ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಯಾವುದೇ ಕಾರಣಕ್ಕೂ ಕೃತಜ್ಞರಿಗೆ ಪ್ರಾಯಶ್ಚಿತ್ತ ಇಲ್ಲ. ಅನಾರ್ಯಸ್ತ್ವಂ ಕೃತಜ್ಞಶ್ಚ, ಇದು ಬ್ರಹ್ಮದೇವರು ಹೇಳಿದ ಮಾತು. ಅನಾರ್ಯಸ್ತ್ವಂ ಕೃತಜ್ಞಶ್ಚ ಮಿಥ್ಯಾವಾದೀ ಚ ವಾನರ ಪೂರ್ವಂ ಕೃತಾರ್ಥೋ ರಾಮಸ್ಯ ನ ತತ್ ಪ್ರತಿಕರೋಷಿ ಯತ್. ನೀನು ಅನಾರ್ಯ, ಕೃತಜ್ಞ, ಮಿಥ್ಯಾವಾದಿ, ಸುಳ್ಳನ್ನೇ ಹೇಳುವವ. ರಾಮನಿಗೆ ಉಪಕಾರನೇ ಮಾಡಲಿಲ್ಲ. ನನು ನಾಮ ಕೃತಾರ್ಥೇನ ತ್ವಯಾ ರಾಮಸ್ಯ ವಾನರ ಸೀತಾಯ ಮಾರ್ಗಣೇಯ ಯತ್ನಃ ಕರ್ತವ್ಯ ಕೃತಮಿಚ್ಛತಾ. ನಿನಗೆ ಉಪಕಾರ ಮಾಡಿದ್ದಾನೆ. ಮಳೆಗಾಲ ಸಂದಿದೆ, ಚಳಿಗಾಲ ಶುರು ಆಗಿದೆ. ಈಗ ಹುಡುಕ್ಬೇಕಲ್ವಾ, ಹುಡುಕ್ಲಿಕ್ಕೆ ಪ್ರಯತ್ನ ಪಡಬೇಕಲ್ವಾ. ಆದರೆ ನೀನು ಮಾಡ್ತಾ ಇರೋದೇನು? ಸತ್ವಂ ಗ್ರಾಮ್ಯೇಷು ಭೋಗೇಶು ಸಕ್ತೋ ಮಿಥ್ಯಾ ಪ್ರತಿಶ್ರವ ನ ತ್ವಾಂ ರಾಮೋ ವಿಜಾನೀತೆ ಸರ್ಪಂ ಮಂಡೂಕರಾವಿಣಂ. ನೀನು ಯಾವಾಗಲೂ ಗ್ರಾಮ್ಯ, ಗ್ರಾಮ್ಯ ಅಂದ್ರೇನೆ ಬೇಟ, ಬೇಟವನ್ನು ಗ್ರಾಮ್ಯ, ಸೆಕ್ಷುವಲ್ ಪ್ಲೆಸರ್ನ ಗ್ರಾಮ್ಯ ಅಂತ ಕರೀತಾರೆ. ಗ್ರಾಮ್ಯ ಸುಖದಲ್ಲಿ ನೀನು ತೊಡಗಿದ್ದಿ, ಆಯ್ತಾ. ಮಿಥ್ಯಾ ಪ್ರತಿಶ್ರವ ನತ್ವಾಂ ರಾಮೋ ವಿಜಾನೀತೆ, ನಿನಗೆ ಗೊತ್ತಿಲ್ಲ, ರಾಮನಿಗೆ ಪಾಪ ಗೊತ್ತಿಲ್ಲ. ಸರ್ಪಂ ಮಂಡೂಕರಾವಿಣಂ, ಒಂದು ಜಾತಿಯ ಹಾವಿರತ್ತಂತೆ, ಅದು ಕಪ್ಪೆ ಥರ ಒಟ್ಟುಗುಟ್ಟತ್ತಂತೆ. ಅದಕ್ಕೆ ಗೊತ್ತು. ಕಪ್ಪೆ ಇದೆ ಅಂತ ಹೇಳಿ ನೀರಿದೆ ಅಂತ ಯಾರಾದರೂ ಬಂದರೆ ಅವರನ್ನು ನುಂಗೋದೋ ಕಚ್ಚೋದೋ ಏನೋ ಮಾಡುತ್ತೆ. ಹಾಗೆ ನೀನು ನಿನ್ನನ್ನು ಎಷ್ಟು ಚೆನ್ನಾಗಿ ಬಿಂಬಿಸಿಕೊಂಡೆ, ಗೆಳೆತನದ ಒಪ್ಪಂದವನ್ನು ಮಾಡಿಕೊಂಡೆ. ನೋಡು, ಈ ರೀತಿ ಮಾಡ್ತಾ ಇದ್ದೀನಿ ನೀನು. ಮಹಾಭಾಗೇನ ರಾಮೇಣ ಪಾಪ ಕರುಣವೇದಿನ ಹರಿಣಾಂ ಪ್ರಾಪಿತೋ ರಾಜ್ಯಂ ತ್ವಂ ದುರಾತ್ಮ ಮಹಾತ್ಮನ. ನೀನು ಕರುಣವೇದಿನ, ರಾಮ ಕರುಣೆಯ ಕಡಲು. ನೀನು ಕೇಳಿಕೊಂಡೆ ಅಂತ ಹೇಳಿ ನಿನಗೆ ರಾಜ್ಯವನ್ನೇ ಕೊಡಿಸಿದ. ನೀನೇನು ಮಾಡಿದಿ? ಕೃತಂ ಚೇತ್ ನಾತಿ ಜಾನೀಶೇ ರಾಘವಸ್ಯ ಮಹಾತ್ಮನಃ ಸದ್ಯಸ್ತ್ವಂ ನಿಶಿತೈರ್ಬಾಣೈ ಹತೋ ದ್ರಕ್ಷಸಿ ವಾಲಿನಂ. ಅವಾಗೆಲ್ಲ ನಾನು ಮಾಡ್ತೇನೆ ಅಂತ ಹೇಳಿದವ ಈಗ ಇಲ್ಲಪ್ಪ ನಾನು ಆ ರೀತಿ ಕೊಟ್ಟೇ ಇಲ್ಲ ಅಂತ ಅನ್ಬೇಡ. ಸಾಹಿತಿಯ ನಿಶಿತವಾದ ಬಾಣಗಳಿಂದ. ರಾಮನೇ ಹೇಳಿದ್ದನ್ನ ಹೇಳ್ತೇನೆ ಕೇಳು. ನಸ ಸಂಕುಚಿತ ಪಂಥಾ ಏನ ವಾಲಿ ಹತೋಗತಃ ಸಮಯೇ ತಿಷ್ಠ ಸುಗ್ರೀವ ಮಾ ವಾಲಿ ಪಥಮನ್ವಗಾ. ನಸ ಸಂಕುಚಿತ ಪಂಥಾ, ವಾಲಿ ಹೋದ ದಾರಿ ಕಿರಿದಾಗೇನೂ ಇಲ್ಲ, ವಿಶಾಲವಾಗಿದೆ. ಈ ದಿವಸ ಇಷ್ಟು ಜನರು ಮಾತ್ರ ಕೋಟ ಸಾಯ್ಲಿಕ್ಕೆ ಅಂತ ಇಲ್ಲ, ಎಷ್ಟೂ ಜನ ಸಾಯಬಹುದು. ವಾಲಿ ಹೋದ ದಾರಿ ಸಣ್ಣದಿಲ್ಲ, ಆಯ್ತಾ. ಸಮಯೇ ತಿಷ್ಠ ಸುಗ್ರೀವ, ಒಪ್ಪಂದದ ಪ್ರಕಾರ ಇರು. ಮಾ ವಾಲಿ ಪಥಮನ್ವಗಾಹ, ವಾಲಿಯ ದಾರಿಯನ್ನು ಹಿಡಿಯಬೇಡ. ಬೈಬಲಲ್ಲಿ, ಓಲ್ಡ್ ಟೆಸ್ಟಮೆಂಟಲ್ಲಿ ಹೇಳೋದು ಹೇಗೆ ಗೊತ್ತಾ? ವೇ ಆಫ್ ಡೆತ್ ಇಸ್ ವೆರಿ ನ್ಯಾರೋ ಅಂತ ಹೇಳಿ ಅವರು ತದ್ವಿರುದ್ಧ. ಅಂದ್ರೆ ಕೋಟಾದ ಪ್ರಕಾರ ಸಾಯ್ಲಿಕ್ಕಾಗತ್ತಾ? ಇವತ್ತು ಇಷ್ಟು ಜನ ಮಾತ್ರ ಸಾಯ್ಬೇಕು ಅಂತ? ಎಷ್ಟೂ ಜನ ಸಾಯಬಹುದು. ಅದಕ್ಕೆ ವಾಲ್ಮೀಕಿಗಳದ್ದು ಹಾಗಲ್ಲ, ಮೃತ್ಯುವಿನ ದಾರಿ ಬಹಳ ದೊಡ್ಡದಿದೆ ಅಂತ. ಅಲ್ಲಿ ಮೃತ್ಯುವಿನ ಬಾಗಿಲು ಬಹಳ ಸಣ್ಣದು.
ಬಹಳ ಜನ ಒಟ್ಟಿಗೆ ಹೋಗಲಿಕ್ಕೆ ಆಗಲ್ಲ ಪಾಪ. ನನು ನಮಿಕ್ಷ್ವಾಕುವರಸ್ಯ ಕಾರ್ಮುಕಾಂಚರಾಂಶ್ಚ ತಾನ್ ಪಶ್ಯಸಿ ವಜ್ರಸನ್ನಿಭಾನ್ ತತಃ ಸುಖಂ ನಾಮ ವಿಷೇವತೆ ಸುಖಿ ನರಾಮ ಕಾರ್ಯಂ ಮನಸಾಪ್ಯವೇಕ್ಷಸೆ. ನಿನಗೆ ರಾಮನ ಬಾಣದ ಪಕ್ಕದಲ್ಲಿ ಮಾತ್ರ ನಿಂತು ಗೊತ್ತು, ಎದುರು ನಿಂತು ಗೊತ್ತಿಲ್ಲ ಅಲ್ವಾ? ಶೀಘ್ರದಲ್ಲೇ ನಿನಗೆ ರುಚಿ ನೋಡಬೇಕು ಅಂತಿದ್ರೆ ನೋಡ್ತೀಯ, ಆಯ್ತಾ ಅಂತ ಲಕ್ಷ್ಮಣ ಹೇಳಿದ ಅನ್ನುವಲ್ಲಿಗೆ 34ನೆಯ ಸರ್ಗ. ತಥಾ ಬ್ರುವಾಣೆ ಸೌಮಿತ್ರಿಂ ಪ್ರದೀಪ್ತಮಿವ ತೇಜತಾ ಅಬ್ರವೀ ಲಕ್ಷ್ಮಣಂ ತಾರಾಧಿಪ ನಿಭಾನನ. ಆಗ ಸುಗ್ರೀವ ಸುಮ್ಮನೆ ಲಕ್ಷ್ಮಣನನ್ನೇ ನೋಡ್ತಾ ಇದ್ದ. ತಾರೆ ಮಾತಾಡುದ್ಲು. ನೈವಂ ಲಕ್ಷ್ಮಣ ವಕ್ತವ್ಯೋ ನಾಯಂ ಪರುಷಮರ್ಹತಿ ಹರಿಣಾಮೀಶ್ವರ ಶ್ರೋತುಂ ತವ ವಕ್ತಾದ್ವಿಶೇಷತಃ. ಏ ಲಕ್ಷ್ಮಣ, ಹಿರಿಯ ಅಣ್ಣನಂತವನಿಗೆ ಈ ರೀತಿ ಏನೋ ಹೇಳೋದು, ಈ ರೀತಿನ ಮಾತಾಡೋದು? ನೈವಂ ಲಕ್ಷ್ಮಣ ವಕ್ತವ್ಯೋ ನಾಯಂ ಪರುಷಮರ್ಹತಿ. ಪರುಷಮರ್ಹತಿ, ಪರುಷ ಅಂದ್ರೆ ಒರಟು, ಈ ರೀತಿಯಾಗಿ ಒರಟಾಗಿ ಹೇಳಬಾರದು. ಹರಿಣಾಮೀಶ್ವರ ಶ್ರೋತು, ವಿಶೇಷತಃ ಅವನು ಒಬ್ಬ ರಾಜ ಪದವಿಗೆ ಬೆಲೆ ಕೊಡೋ, ಆ ಪೋಸ್ಟ್ಗೊಂದು ಮರ್ಯಾದೆ ಕೊಡಬೇಕಲ್ವಾ? ಮತ್ತೆ ನಿನ್ನಂಥವ್ರು ಈ ರೀತಿ ಹೇಳಬಹುದೇ? ಹೇಳಬಾರ್ದು ಹಾಗೆ. ನೈವಾ ಕೃತಜ್ಞ ಸುಗ್ರೀವೋ ನ ಶಠೋ ನಾಪಿ ದಾರುಣ ನೈವಾನ್ ನೃತ ಕಥೋ ವೀರ ನ ಜಿಹ್ಮಶ್ಚ ಕಪೀಶ್ವರ. ಸುಗ್ರೀವ ಅಕೃತಜ್ಞ ಅಲ್ಲ, ಮಾಡಿದ ಉಪಕಾರವನ್ನು ಮರೆತವ ಅಲ್ಲ. ಕೃತಜ್ಞ ಅಂದ್ರೆ ಮಾಡಿದ ಉಪಕಾರವನ್ನು ತಿಳಿದವ, ಕೃತಜ್ಞ ಅಂದ್ರೆ ಮಾಡಿದ ಉಪಕಾರವನ್ನು ಮರೆತವ. ಇವನು ಹಾಗಲ್ಲ. ನ ಶಠ, ಶಠ ಅಂದ್ರೆ ಗುಣದ್ವೇಷಿ. ಗುಣದ್ವೇಷಗಳನ್ನು ಏನಂತ ಕರೀತಾರೆ? ಶಠ. ಗೊತ್ತಾಯ್ತಾ? ರಾಮಾನುಜರು ಶಠಕೋಪನ್ ಅಂತ ಯಾಕೆ ಇಟ್ಕೋತಾರೆ ಅಂತ. ಶಠರಲ್ಲಿ ಯಾರಿಗೆ ಕೋಪ ಇರುತ್ತೋ ಅವರು ಶಠಕೋಪ. ನ ಶಠ, ಗುಣದ್ವೇಷಿಯಲ್ಲ, ದಾರುಣನಲ್ಲ. ನೈವ ಅನೃತ ಕಥಾ, ಅವನು ಸುಳ್ಳು ಹೇಳಲಿಲ್ಲ. ನ ಜಿಹ್ಮಃ, ವಕ್ರ ಅಲ್ಲ. ಉಪಕಾರಂ ಕೃತಂ ವೀರ ನಾಪ್ಯಯಂ ವಿಸ್ಮೃತ ಕಪಿಃ ರಾಮೇಣ ವೀರ ಸುಗ್ರೀವೋ ಯದನ್ಯೈರ್ದುಷ್ಕರಂ ರಣೇ. ರಾಮ ಉಪಕಾರ ಮಾಡಿದ್ದಾನೆ, ರಾಮ ಉಪಕಾರ ಮಾಡಿದ್ದಾನೆ, ಅದನ್ನು ನೆನಪಲ್ಲಿಟ್ಕೊಂಡಿದ್ದಾನೆ. ರಾಮನಿಗೆ ಆದ ಕೆಲಸ ಯಾರ ಕೈನಲ್ಲೂ ಆಗೋದಿಲ್ಲ. ನೋಡಿ, ಸತ್ತವನು ವಾಲಿಯೇ, ಆದರೆ ಈಗ ಅವನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾರೆ, ಸುಗ್ರೀವನ ಪರವಾಗಿ. ರಾಮ ಪ್ರಸಾದಾತ್ ಕೀರ್ತಿಂಚ ಕಪಿರಾಜ್ಯಂಚ ಶಾಶ್ವತಂ ಪ್ರಾಪ್ತವಾನಿಹ ಸುಗ್ರೀವೋ ರುಮಾಂ ಮಾಂಚ ಪರಂತಪ. ರಾಮನ ಅನುಗ್ರಹದಿಂದ ಕೀರ್ತಿಯನ್ನು ಪಡೆದ, ರಾಜ್ಯವನ್ನು ಪಡೆದ, ಆಯ್ತಾ, ರುಮೆಯನ್ನು ಪಡೆದ, ನನ್ನನ್ನು ಪಡೆದ. ಸುದುಃಖ ಶಯಿತ ಪೂರ್ವಂ ಪ್ರಾಪ್ಯೇದಂ ಸುಖಮುತ್ತಮಂ ಪ್ರಾಪ್ತ ಕಾಲಂ ನ ಜಾನೀತೆ ವಿಶ್ವಾಮಿತ್ರೋ ಯಥಾ ಮುನಿಃ. ಬಹಳ ಹಿಂದೆ ಕಷ್ಟಪಟ್ಟಿದ್ದಾನೆ, ಅದನ್ನು ನೆನಪಲ್ಲಿಟ್ಕೋ. ನಾನು ಆಗಲೇ ಹೇಳಿದೆ ನಿನಗೆ, ಒಂದು ಸ್ವಲ್ಪ ಕಷ್ಟಪಟ್ಟವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋ ಅಂತ. ಕಷ್ಟಪಟ್ಟವರು ಒಮ್ಮೆ ಸುಖಕ್ಕೆ ಸಿಕ್ಕಿದಾಗ ಕಾಲವನ್ನು ಮರೀತಾರೆ. ಎಂಥವ್ರಿಗೂ ಕೂಡ ವಿಶ್ವಾಮಿತ್ರೋ ಯಥಾ ಮುನಿಃ. ಏನು, ವಿಶ್ವಾಮಿತ್ರರು ಕಾಲ ಲೆಕ್ಕಿಸಿಟ್ಕೊಂಡಿದ್ರಾ? ಮೇನಕೆಯ ಜೊತೆಗೆ ಸಾವಿರಾರು ವರ್ಷಗಳು ಕಳೆದೋಯ್ತು ಅವರ ಬಾಳು. ತಪಸ್ ಮಾಡ್ತಾ ಇದ್ದೀನಿ, ಕಾಲ ಗೊತ್ತಾಯ್ತು. ಗೊತ್ತಾಗ್ಲಿಲ್ಲ. ಹೆಣ್ಣಿನ ಸಂಘದಲ್ಲಿ ಇದ್ದಾಗ ಕಾಲ ಗೊತ್ತಾಗಲ್ಲ.
ಘೃತಾಚ್ಯಾಂ ಕಿಲ ಸಂಸಕ್ತೋ ದಶವರ್ಷಾಣಿ ಲಕ್ಷ್ಮಣ ಅಹೋ ಮನ್ಯತ ಧರ್ಮಾತ್ಮ ವಿಶ್ವಾಮಿತ್ರೋ ಮಹಾಮುನಿ. ಘೃತಾಚಿ ಅಂತ ಒಬ್ಬಳು ಅಪ್ಸರೆ, ಘೃತಾಚಿ ಅಂತ ಒಬ್ಬಳು ಅಪ್ಸರೆ, ಅವಳು ವಿಶ್ವಾಮಿತ್ರನ ಜೊತೆಗಿದ್ಲು. 10 ವರ್ಷ ಕಳೆದ್ಲು. ಇವನು ಇವತ್ತು ಬೆಳಗ್ಗೆ ಬಂದು ಅವಳು ಸಂಜೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಕೇಳ್ದ. ವಿಶ್ವಾಮಿತ್ರನಂತಹ ವಿಶ್ವಾಮಿತ್ರನಿಗೆ ಪ್ರಿಯತಮೆಯ ಸಂಘದಲ್ಲಿ, ಚಲುವೆಯ ಸಂಘದಲ್ಲಿ ಹೊತ್ತು ಗೊತ್ತಾಗಲಿಲ್ಲ ಅಂದರೆ ಇದು ಕಪಿ ಗೊತ್ತಾಗತ್ತಾ? ಸಹಿ ಪ್ರಾಪ್ತಂ ನ ಜಾನೀತೆ ಕಾಲಂ ಕಾಲವಿದಾಂವರಃ ವಿಶ್ವಾಮಿತ್ರೋ ಮಹಾತೇಜ ಕಿಂ ಪುನರ್ಯ ಪೃಥಕ್ ಜನಃ. ಇವನೇನು ತಪಸ್ಸಿಗಾಗಿ ತನ್ನ ಜೀವನವನ್ನು ಅರ್ಪಿಸಲಿಲ್ಲ, ಅವನು ತಪಸ್ಸಿಗಾಗಿಯೇ ಜೀವನ ಅರ್ಪಿಸಿದವನು. ಅವನಿಗೆ ಹೀಗೆ ಅಂದರೆ ಇವನಿಗೆ ಗೊತ್ತಾಗತ್ತಾ? 4 ತಿಂಗಳು ದೊಡ್ಡ ದೊಡ್ಡ ಕಾಲವ ಅದು. 4 ತಿಂಗಳು ಮೈ ಮರತ. ಯು ಶುಡ್ ಅಗ್ರಿ ಇಟ್, ಯು ಶುಡ್ ಅಡ್ಮಿಟ್ ಇಟ್. ನೀನು ಎಕ್ಸ್ಕ್ಯೂಸ್ ಮಾಡಬೇಕು ಅವನನ್ನು. ದೇಹಧರ್ಮಗತಸ್ಯಾಸ್ಯ ಪರಿಶ್ರಾಂತಶ್ಚ ಲಕ್ಷ್ಮಣ ಅವಿತೃಪ್ತಶ್ಚ ಕಾಮೇಶು ರಾಮ ಕ್ಷಂತುಮಿಹಾರ್ಹತಿ. ರಾಮನು ಕ್ಷಮಿಸಬೇಕು. ದೇಹಧರ್ಮಗತಸ್ಯ, ಬಹಳ ಕಷ್ಟಪಟ್ಟ ಮೇಲೆ ಸುಖ ಸಿಕ್ಕಿದ್ರೆ ಇನ್ನಿಲ್ಲದಂತೆ ಅದನ್ನು ಅಪ್ಪಿಕೊಳ್ಳುತ್ತೆ ದೇಹ. ಕಾಡು ಮೇಡಿನಲ್ಲಿ ಮಲಗಿದವನಿಗೆ ಹಗಲು ರಾತ್ರಿಯೂ ಕೂಡ ವಿಭ್ರಾಂತನಾಗಿ ವಾಲಿ ಬಂದನೋ ನಿಂದನೋ ಅಂತ ದಿಗ್ಗ ಎಚ್ಚರಗೊಳ್ಳುವವನಿಗೆ ಆ ದೇಹ ಯಾವ ರೀತಿ ರಿಯಾಕ್ಟ್ ಆಗಿರುತ್ತೆ ಸುಖದ ಸುಪ್ಪತ್ತಿಗೆ ಸಿಕ್ಕಿದ ಮೇಲೆ. ರಾತ್ರಿ ಇಡೀ ಸುಖವಾಗಿ ನಿದ್ರೆ ಮಾಡ್ತಾ ಇದ್ದೀನಿ ಅನ್ನೋದೇ ದೊಡ್ಡ ಸಂಗತಿ. ನಮ್ಮಪ್ಪ ಬದ್ರಿ ಯಾತ್ರೆಗೆ ಹೋಗಿ ಬಂದರು. 48 ದಿವಸ ಬದ್ರಿ ಯಾತ್ರೆ. ಪೇಜಾವರ ಸ್ವಾಮಿಗಳ ಜೊತೆಗೆ ಪೇಜಾ ಸ್ವಾಮಿ ಒಟ್ಟು ಯಾರೋ ಕರ್ಕೊಂಡು ಹೋಗಿದ್ದು, ಅವ್ರ ಜೊತೆಗೆ ಹೋಗಿ ಬಂದಿದ್ದಾರೆ. ಅವ್ರಿಗೆ ನಮಗೂ ಅದೇ ಅನುಭವ ಆಗಿತ್ತು ಬಿಡಿ. ರಾತ್ರಿ ಮಲಗಿದ್ದಾರೆ, ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನುಭವ ಅವರಿಗೆ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನನಗೂ ಅದೇ ಅನುಭವ ಆಗಿತ್ತು ಸೇಮ್. ಮೊದಲನೇ ಬಾರಿ ಹೌದು, ಅಲ್ಲ 48 ದಿವಸನೂ ಹೋಗಿರಲ್ಲ ಅಂತ ಇಟ್ಕೊಳ್ಳಿ. ಒಂದು ಅಟ್ಲೀಸ್ಟ್ 30 ದಿವಸ ಹೋಗಿರ್ತಾರೆ. ಆ ಮೆಂಟಾಲಿಟಿ ಹೆಂಗಿರುತ್ತೆ. ಮತ್ತೆ ಮೊದಲನೇ ಬಾರಿ ಹಿಮಾಲಯ ನೋಡಿದಾಗ ಕಣ್ಣು ಮುಚ್ಚಿದ್ರೆ ಬೆಟ್ಟನೇ ಕಾಣ್ತಾ ಇತ್ತು. ಹಂಗಾಗತ್ತದು. ಅದರಿಂದ ಆಮೇಲೆ ಅಭ್ಯಾಸ ಆದ್ಮೇಲೆ ಆಗಲ್ಲ ಬಿಡಿ. ಆದರೆ ಹಾಗೆ ಸುಗ್ರೀವ ದೇಹಧರ್ಮಗತಸ್ಯ, ಅವನು ವಶನಾಗಿರೋದು ಅವನ ದೇಹ ಧರ್ಮಕ್ಕೆ ಅಲ್ವಾ. ಪರಿಶ್ರಾಂತಸ್ಯ, ದಣಿದಿದ್ದಾನೆ. ಅವಿತೃಪ್ತಸ್ಯ ಕಾಮೇಶು, ಕಾಮತೃಪ್ತಿ ಇಲ್ಲ ಅವನಿಗೆ. ಅದರಿಂದಾಗಿ ರಾಮ ಅದೊಂದನ್ನು ಕ್ಷಮಿಸಬೇಕು. ರಾಮ ಕ್ಷಮಿಸಬೇಕಾದದ್ದು ಅವನು ತಾನು ಮಾಡಿದ ಕೆಲಸವನ್ನು ರಿಪೋರ್ಟ್ ಮಾಡದೇ ಇರೋದ್ರಿಂದಲೇ ವಿನಃ ಕೆಲಸವನ್ನೇ ಮಾಡದೇ ಇರೋದ್ರಿಂದ ಅಲ್ಲ. ಹೆಂಗೆ ತಿರುಗಿಸ್ಬಿಡ್ತಾಳವಳು, ಎಷ್ಟು ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡ್ತಾಳವಳು. ಒಳ್ಳೆ ಸುಷ್ಮಾ ಸ್ವರಾಜ್ಗಿಂತ ಸೂಪರ್ ಆಗಿ ತಾರಾ ಒಂದು ಪಕ್ಷದ ವಕ್ತಾರೆಯಾಗಿ, ಸುಗ್ರೀವನ PA ಆಗಿ ನೀಟಾಗಿ ಕಮ್ಯುನಿಕೇಟ್ ಮಾಡ್ತಾಳೆ. ಅದಕ್ಕೆ ವಾಲಿ ಸಾಯ್ಬೇಕಾದ್ರೆ ಹೇಳಿದ್ದ, ಇವಳನ್ನ ಬಿಡಬೇಡ, ಕಷ್ಟ ಬಂದಾಗೆಲ್ಲ ಇವಳೇ ಪರಿಹಾರ ಮಾಡೋದು. ನಚರೋಚವಶಂ ತಾತ ಗಂತುಮರ್ಹಸಿ ಲಕ್ಷ್ಮಣ ನಿಶ್ಚಯಾರ್ಥಮವಿಜ್ಞಾಯ ಸಾಹಸ ಪ್ರಾಕೃತೋ ಯಥಾ. ಸಾಹಸ ಮಾಡಬಾರದು. ಸಾಹಸ ಅಂದರೆ ದುಡುಕು. ನಿಜವಾಗಿಯೂ ಸಾಹಸ ಯತ್ಕ್ರಿಯತೆ, ಯೋಚನೆಯೇ ಮಾಡದೆ ಕೂಡಲೇ ರಿಯಾಕ್ಟ್ ಆಗಿಬಿಟ್ರೆ ಅದನ್ನು ಸಾಹಸ ಅಂತ. ಸಾಹಸ ಅಂದ್ರೆ ಒಳ್ಳೆ ಅರ್ಥ ಏನಿಲ್ಲ, ದುಡುಕಿದವ ಅಂತ. ಟಕ್ಕ ರಿಯಾಕ್ಟ್ ಆಗ್ಬಿಡೋದು. ಹಿಂದೆ ಏನಿದೆ ಮುಂದೆ ಏನಿದೆ, ನಾನು ಯಾಕೆ, ಅದು ಯಾವುದು ಯೋಚನೆಯೇ ಇಲ್ಲ. ನಾನು ಅನ್ಸಿದ್ದನ್ನ ಹೇಳ್ಬಿಟ್ಟೆಪ್ಪ, ಅಯ್ಯೋ ದೋಷ ಮಾರ್ಯಾರೆ ಅದು ಸ್ಟ್ರೈಟ್ ಫಾರ್ವರ್ಡ್ ಅಂತ ಕೆಲವರು ಭ್ರಮೆ. ಸ್ಟ್ರೈಟ್ ಫಾರ್ವರ್ಡ್ ನಿಮ್ಮ ದೋಷದ ಬಗ್ಗೆ ಇರಲಿ, ಬೇರೆಯವ್ರ ದೋಷದ ಬಗ್ಗೆ ಸ್ಟ್ರೈಟ್ ಫಾರ್ವರ್ಡ್ ಇರೋ ಅಗತ್ಯ ಇಲ್ಲ. ನೀವು ನಿಮ್ಮ ಒಳಗಡೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರಿ. ನನ್ನ ದೋಷ ಇದು
ಅಂತ ತಿಳ್ಕೊಂಡಿರಿ, ಬೇರೆಯವ್ರ ದೋಷ ಬೇಕಿಲ್ಲ ಅಲ್ಲಿ. ಸಹಸ ಪ್ರಾಕೃತೋ ಯಥ, ಒಬ್ಬ ಪ್ರಕೃತಿ ಒಲಿದಂತೆ ಸಾಗುವವ ಪ್ರಾಕೃತ. ದೇಹ ಧರ್ಮ ಏನು ಮಾಡುತ್ತೋ ಅದನ್ನು, ದೇಹ ಧರ್ಮವನ್ನು ಮೀರಿ ಒಂದು ನಿರ್ಣಯ ಮಾಡಲಾಗದವನನ್ನು ಪ್ರಾಕೃತ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಪ್ರಾಕೃತ ಅಂದ್ರೆ ಏನು? ದೇಹಕ್ಕೆ ಏನು ತೋರುತ್ತೋ ಆ ರೀತಿ ಮಾಡಿಬಿಟ್ಟ. ನನಗೆ ತಗೋಬೇಕು ಅನ್ನೋ ತಗೊಂಬಿಟ್ಟ, ಬಿಡಬೇಕು ಅನ್ನಿಸ್ತು ಬಿಟ್ಬಿಟ್ಟ. ಅದು ಯುಕ್ತವೇ ಅಯುಕ್ತವೇ ನೋಡೋದವನನ್ನು ಪ್ರಾಕೃತ ಅಂತ ಕರೀತಾರೆ. ಆ ಪ್ರಾಕೃತನೋರ್ವ ರಿಯಾಕ್ಟ್ ಮಾಡೋ ಹಾಗೆ ನಿನ್ನಂತಹ ಒಳ್ಳೆಯ ಸ್ತರದಲ್ಲಿರೋನು ರಿಯಾಕ್ಟ್ ಮಾಡ್ಬೋದಾ? ನೀನು ಆ ಥರದಾದರೆ ಒಬ್ಬ ರಾಜನ ಪಿ ಎ ಆಗಿ ಏನು ಪ್ರಯೋಜನ? ಮುಂದೆ ಎಲ್ಲ ರಾಜ್ಯ ಆಳೋರು ನೀವು. ನಮಗಿಂತ ಕಾಂಪ್ಲಿಕೇಟೆಡ್ ಆದ ಸ್ಟೇಟ್ ಕ್ರಾಫ್ಟಿನಲ್ಲಿ ತೊಡಗುವವರು ಒಳ್ಳೆ ತೀರಾ ನಾರ್ಮಲ್ಲು ಕೂಡಲೇ ರಿಯಾಕ್ಟ್ ಆಗಿಬಿಡ್ತಾರಲ್ಲ, ಆ ತರಹ ಆದರೆ ಅವ್ರಿಗೂ ನಿಮಗೂ ಏನು ಡಿಫ್ರೆನ್ಸ್? ಸತ್ವಯುಕ್ತಾ ಹಿ ಪುರುಷಾ ತ್ವದ್ವಿಧಾ ಪುರುಚರಚಭಾ ಅವಿಮೃಶ್ಯ ನರೋಷಸ್ಯ ಸಹಸಾ ಯಾಂತಿ ವಶ್ಯತಾಂ. ನಿನ್ನಂತಹ ಪುರುಷರು ಸತ್ವಯುಕ್ತರು. ಸತ್ವ ಅಂದರೆ ಮನಸ್ಸಿನ ಭಾರ, ಅದು ಇರುವವರು ಯೋಚನೆಯೇ ಮಾಡದೆ ರೋಷಕ್ಕೆ ವಶ ಆಗೋಲ್ಲ ನಿನ್ನಂಥವ್ರು. ನೀನು ನಿನ್ನಂಥವನಲ್ವಾ? ತ್ವದ್ವಿಧಾ ಪುರುಚರಚಭಾ, ನಿನ್ನಂತಹವರು ಈ ತರಹ ಆಗಬಹುದೇ? ಪ್ರಸಾದಯೇ ತ್ವಾಂ ಧರ್ಮಜ್ಞ ಸುಗ್ರೀವಾರ್ಥಂ ತಮಾಹಿತ ಮಹಾನ್ ರೋಚತಮುತ್ಪನ್ನ ಸಂರಂಭಸ್ತ್ಯಜ್ಯತಾಮಯಂ. ನೋಡು, ಸುಗ್ರೀವ ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದನೆ ಅಂತ ಅನಿಸಿದರೆ ಸುಗ್ರೀವನ ಪರವಾಗಿ ನಾನು ಕೈ ಮುಗಿದು ಬೇಡಿಕೊಳ್ತೇನೆ. ಪ್ರಸಾದಯೇ ತ್ವಾಂ ಧರ್ಮಜ್ಞ ಸುಗ್ರೀವಾರ್ಥಂ ಸಮಾಹಿತ. ಆದರೆ ಈ ರೋಷ ಬಿಟ್ಬಿಡ್ಬೇಕು. ಹೆಣ್ಣು ಮಕ್ಕಳೆದುರು ಈ ತರಹ ರೋಷ ತೋರಿಸಬಹುದೇ? ಸರಿಯಲ್ಲ ಇದು. ವಿಧವಾದ ಹೃದಯದ ಹೆಣ್ಣು ಮಕ್ಕಳು ಎದೆ ಒಡೆದು ಸತ್ತಾರು ನೀನು ಹೀಗೆ ಮಾಡಿದ್ರೆ. ರುಮಾಂ ಚಾಂಗದಂ ರಾಜ್ಯಂ ಧನ ಧಾನ್ಯ ಪಶು ನಿಚ ರಾಮ ಪ್ರಿಯಾರ್ಥಂ ಸುಗ್ರೀವ ತ್ಯಜೇದಿತಿ ಮತಿರ್ಮಮ. ಸುಗ್ರೀವನ ಒಂದು ಮನೋಭಾವ ಹೇಗಿದೆ ಅಂತ ನನಗೆ ಗೊತ್ತು. ಐ ಥಿಂಕ್ ಸುಗ್ರೀವ ರುಮೆಯನ್ನ, ನನ್ನನ್ನ, ಅಂಗದನನ್ನ, ರಾಜ್ಯವನ್ನ, ಈ ಧನವನ್ನ, ಈ ಧಾನ್ಯವನ್ನ, ಈ ಪಶುಗಳನ್ನ ರಾಮ ಬಿಡು ಅಂತ ಹೇಳಿದ್ರೆ ಬಿಟ್ಟುಬಿಡ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಡೆಯಲ್ಲಿ ಇತಿ ಮತಿರ್ಮಮ, ಯೂಟರ್ ನೋಡಿದ್ ಬಿಟ್ರೆ ಮಹಾನುಭಾವ ಹಾಗೇನಿಲ್ಲಪ್ಪ ಅಂತ ಅದಕ್ಕೆ ಮತಿರ್ಮಮ ಅಂದ್ಲು. ಒಂದೊಂದು ಪದದಲ್ಲಿಯೂ ಕೂಡ ಅವಳದು ಆಳವಾಗಿ ಸಮಾನೇಶ್ಚದಿ ಸುಗ್ರೀವ. ನಿಮಗೆ ಈ ತರಹದ ಟೆಕ್ನಿಕ್ ಅನ್ನ ಭಾರವಿ ಕಿರಾತಾರ್ಜುನೀಯದಲ್ಲಿ ಹೇಳಿದ್ದಾನೆ. ಕಿರಾತಾರ್ಜುನೀಯ ಅದನ್ನ ಪಂಡಿತಾಚಾರ್ಯರ ಇದರೊಟ್ಟಿಗೆ ಉಷಾಹರಣದೊಟ್ಟಿಗೋ ಅಥವಾ ಶುಭೋದಯದ ಒಟ್ಟಿಗೋ ಹೇಳಬೇಕು, ಕಂಪೇರ್ ಮಾಡಿ ನೋಡ್ಬೇಕು. ಬಹಳ ಚೆನ್ನಾಗಿದೆ. ಸುಮ್ಮನೆ ಪಂಚಮಹಾಕಾವ್ಯಗಳು ಅಂತ ಸುಮ್ಮನೆ ಆಯ್ಕೆ ಮಾಡಿಲ್ಲ, ಒಂದಕ್ಕಿಂತ ಒಂದು ಸೊಗಸು. ಮಾಘನ ಶಿಶುಪಾಲವಧ ಆಗಿರಬಹುದು, ಭಾರವಿಯ ಕಿರಾತಾರ್ಜುನೀಯ ಆಗಿರಬಹುದು, ಆಮೇಲೆ ಮೇಘದೂತ, ರಘುವಂಶ, ಕುಮಾರ ಸಂಭವ, ಎರಡು ಕಾಳಿದಾಸನದ್ದು. ಪಂಚಮಹಾಕಾವ್ಯದಲ್ಲಿ ನಾನು ಮೇಘದೂತ ಹೇಳಿದೆ, ಅದು ಖಂಡಕಾವ್ಯ, ಮಹಾಕಾವ್ಯ ಅಲ್ಲ, ನೈಷಧ. ನೈಷಧ ಒಂದು ಬಿಟ್ರೆ ಉಳಿದ 4 ಬಹಳ ಸೊಗಸು. ನಾನು ಈ ಬಹಳ ಹಿಂದೆ ಒಬ್ಬ ಹುಡುಗನಿಗೆ ಏನು ಓದಬೇಕು ಅಂತ ಕೇಳೋಣ. ಸುಮಾರು ಒಂದು ಎಷ್ಟು ವರ್ಷ ಆಯಿತು, ನನ್ನ ಸುಧಾಮಂಗಳ ಹಾಗೆ 19 ವರ್ಷ ಆಯಿತು. 2005, 2015, 2025 ಬರಬೇಕು. ನನ್ನ ಸುಧಾಮಂಗಳ ಆಗಿ 15 ವರ್ಷ ಆಯಿತು, 19 ವರ್ಷ ಆಯಿತು ಪಾಸ್ಔಟ್ ಆಗಿ.
ನಮ್ಮ ಸುಧಾಮಂಗಳಕ್ಕಿಂತ 1 ವರ್ಷ ಮುಂಚೆ ಒಬ್ಬ ಸನ್ಯಾಸಿ ಆಗುವ ನಿದ್ದ ಹುಡುಗ. ಆಮೇಲೆ ಸನ್ಯಾಸಿ ಆದ, ಆಮೇಲೆ ಬಿಟ್ಟ ಬಿಡಿ. ಅವನಿಗೆ ಪಾಠ ಮಾಡಬೇಕು ಅಂತ. ಅದಕ್ಕೆ ನಾನು ಆ ಹುಡುಗನಿಗೆ ಹೇಳಿದೆ, ನೋಡಪ್ಪ, ಕಾಳಿದಾಸನ ಕಾವ್ಯಗಳಾಗಬೇಕು ಅವನಿಗೆ ಸನ್ಯಾಸ ತೆಗೆದುಕೊಳ್ಳುವ ಮೊದಲು. ಪಾಠ ಅಂದ್ರೆ ಪೂರ್ತಿ ಚೆನ್ನಾಗಿ ಆಗಬೇಕು. ಅವರು ಮಡಿವಂತರು ಬೇರೆ. ಕಾಳಿದಾಸನದ್ದು ಮಾಡೋದುಂಟೆ, ನಮ್ದೆಲ್ಲ ಎಷ್ಟೋ ಚೆನ್ನಾಗಿದೆ, ರುಕ್ಮಿಣೀಶ ವಿಜಯ ಅದ್ದು ಇದ್ದು ಅದೆಲ್ಲ, ಅದರಿಂದಾಗಿ ಅದೆಲ್ಲ ವೈಷ್ಣವತ್ವ ಭಂಗ ಆಗೋಗತ್ತೆ ಕಾಳಿದಾಸನನ್ನ ಓದಿದ್ರೆ ಅಂತ. ಭಾಷೆಗಾಗಿ ಓದಿದ್ರೆ ಎಲ್ಲಿ ಭಂಗ ಆಗತ್ತೆ? ಜಯತೀರ್ಥರೇ ಅಭಿಯುಕ್ತ ಅಂತಾರೆ. ತಥಾಹಿ ಅಭಿಯುಕ್ತೋಕ್ತಿರಸ್ತಿ ಅಂತ ವಿಷ್ಣು ತತ್ವ ನಿರ್ಣಯದಲ್ಲಿ ಕಾಳಿದಾಸನನ್ನು ಕೋಟ್ ಮಾಡ್ತಾರೆ, ಉದಯನನನ್ನು ಕೋಟ್ ಮಾಡ್ತಾರೆ. ಹಾಗೆ ತಾರ್ಕಿಕರು, ಒಳ್ಳೊಳ್ಳೆ ಕವಿಗಳು, ಮಹಾಕವಯ ಕಾಳಿದಾಸ ಭವಭೂತ್ಯಾದಯ ಅಂತ ಒಂದು ಕಡೆ ಹೇಳ್ತಾರೆ. ಅವ್ರಿಗೇನೇ ಗೌರವ ಇದೆ. ಇವ್ರು ಯಾವ ಜಯತೀರ್ಥರನ್ನ ಇಟ್ಟುಕೊಂಡು ಮಧ್ವರನ್ನೂ ಲೆಕ್ಕಿಸ್ಲಿಲ್ವೋ ಅಂತಹ ಜಯತೀರ್ಥರೇ ಹೇಳ್ತಾರೆ ಇವ್ರಿಗೆ ಮಾಧ್ವತ್ವ ಕೆಟ್ಟೋಗುತ್ತೆ ಅಂತ. ಬೇಡ, ಆ ಕಾವ್ಯ ಬಹಳ ಸೊಗಸಾಗಿದೆ. ಪ್ರಸಾದಯೇ ತ್ವಾಂ ಧರ್ಮಜ್ಞ. ನೀವು ಇಲ್ಲಿ ಎಲ್ಲ ಈ ಕಾವ್ಯಗಳನ್ನ ಈಗ ಇಲ್ಲಿ ಕೇಳುವವರು ಕಾವ್ಯಾಸ್ವಾದನದ ಲೆವೆಲ್ಗೆ ಬಂದಿದ್ದಾರೆ, ರಸಿಕರಾದ ಶ್ರೋತೃಗಳು. ಇಲ್ಲಿ ಕೇಳುವವರು, ನನ್ನ ಪಾಠಗಳನ್ನು ಕೇಳುವವರು ಎಲ್ಲ ಕಾವ್ಯವನ್ನು, ಅದು ಪೌರಸ್ತ್ಯ ಕಾವ್ಯಗಳನ್ನು ಜಾಸ್ತಿ, ಸ್ವಲ್ಪ ನವ್ಯ ಕಾವ್ಯ ಬಂಡಾಯ ಕಾವ್ಯವನ್ನು ಓದಿದಾಗ ಅದರ ರಹಸ್ಯ ಸ್ವಾರಸ್ಯಗಳು ಗೊತ್ತಾಗುವಷ್ಟು ಇಲ್ಲಿ ತನಕ ಬಂದವರಲ್ಲಿ ಗೊತ್ತಾಗಿದೆ. ಅವರ ಕವಿಯ ಪ್ರಯೋಗ ಹೇಗಿರುತ್ತೆ, ಪನ್ ಹೇಗೆ ಹೊಡಿತಾರೆ, ಯಾವ ಧ್ವನಿ ಅದು ಅಂತೆಲ್ಲ ಗೊತ್ತಾಗಿರುತ್ತೆ. ಅದೇ ನೀವು ಬೇರೆ ಕಡೆಗೆ ಹೋದರೆ ಇದರ ಪರಿಚಯವೇ ಇರಲ್ಲ. ಯಾಕೆಂದರೆ ಆ ಕಾವ್ಯದ ಸ್ಫೂರ್ತಿಯ ಪರಿಚಯವನ್ನೇ ಮಾಡಿರಲ್ಲ. ನಮ್ಮ ರಮೇಶ್ ಅಣ್ಣನಿಗೆ ಯಾರೋ ಕೇಳಿದ್ರಂತೆ, ನೀವು ಇಷ್ಟೊಂದು ಸ್ವಾರಸ್ಯವಾಗಿ ಕಾವ್ಯದಲ್ಲಿ ಇದಿದೆ ಅದಿದೆ ಅಂತೆಲ್ಲ ಹೇಳ್ತೀರಾ, ಮಧ್ವ ವಿಜಯವನ್ನು ಅಲ್ಲಿ ತೀರ್ಥ ಕೊಡುವವರು ಹೇಳ್ತಾ ಇರ್ತಾರೆ, ಆ ಮಠದಲ್ಲಿ ಪಾರಾಯಣ ಮಾಡುವವರಿಗೂ ಮಧ್ವ ವಿಜಯದ ಇಷ್ಟೊಂದು ಸ್ವಾರಸ್ಯ ಗಮನಕ್ಕೆ ಬಂದಿರುತ್ತ? ಏನು ಉತ್ತರ ಹೇಳಬೇಕು? ಅವರೇನು ಹೇಳಿದ್ರು ನಂಗೆ ಮರ್ತೋಗಿದೆ. ಈಗ ಹೇಳಿತ್ತು, ಸಹಜವಾಗಿ ಮಾತಿನ ಸೌಂದರ್ಯ ಆಸ್ವಾದನೆ ಮಾಡೋದಿದೆಯಲ್ಲ, ಅದೊಂದು ಭಾಗ್ಯವೇ. ಇದನ್ನ ಮಾಡಿದ್ರೆ ಆಮೇಲೆ ಬ್ರಹ್ಮಸೂತ್ರ, ವೇದ, ಮಹಾಭಾರತ, ವೇದವ್ಯಾಸರ ಮಾತಿನ ಸೌಂದರ್ಯ ಆಮೇಲೆ. ಇದನ್ನು ಹೀಗೆ ಮಾಡೋಣ ಅಲ್ವಾ? ಎಷ್ಟು ಹೆಂಗೆ ಕಟ್ಟಿ ಕೊಡ್ತಾರೆ. ಆ ತಾರೆ ಮಾತನಾಡ್ತಾ ಇದ್ರೆ ಎಷ್ಟು ಹಿಂಗಿದ್ದದ್ದನ್ನು ಹಿಂಗೆ ತಿರುವಾಕ್ಬಿಟ್ಲು, ದೋಸೆ ಮುಗಿತ ಹಾಕೋತಾರ. ಲಕ್ಷ್ಮಣನಿಗೇನೇ ನಾಚಿಕೆ ಆಗ್ಬಿಡ್ಬೇಕು, ಆ ತರಹ ಮಾತನಾಡುತ್ತಾಳೆ. ರುಮಾಂ ಮಾಂ ಸಮಾನೇಷ್ಯತಿ ಸುಗ್ರೀವ ಸೀತಯಾತಃ ರಾಘವಂ ಶಶಾಂಕಮಿವ ರೋಹಿಣ್ಯ ಹತ್ವಾತಂ ರಾಕ್ಷಸಾಧಮಂ. ಸುಗ್ರೀವ ಸೀತೆಯ ಜೊತೆಗೂಡಿ ರಾಮನನ್ನ ಖಂಡಿತ ಕರೆತರ್ತಾನೆ ಲಂಕೆಯಿಂದ. ಶಶಾಂಕಮಿವ ರೋಹಿಣ್ಯ ಹತ್ವಾತಂ ರಾಕ್ಷಸಾಧಮಂ. ಆ ರಾಕ್ಷಸನನ್ನ ಕೊಂದು ರೋಹಿಣಿ ಹಾಗೂ ಚಂದ್ರರು ಸೇರುವ ಹಾಗೆ ಸೇರಿಸುತ್ತಾನೆ. ಶತಕೋಟಿತ ಹಸ್ತ್ರಾಣಿ ಲಂಕಾಯಾಂ ಕಿಲ ರಕ್ಷಸಾಂ ಆಯುತಾನಿ ಚ 37 ಸಹಸ್ರಾಣಿ ಶತಾನಿ ಚ. ಅಷ್ಟಕ್ಕೂ ಲಕ್ಷ್ಮಣ ದುಡುಕಿ ದುಡುಕಿ ಬಂದೆಲ್ಲ ರಾವಣನ ಹತ್ತಿರ ಎಷ್ಟು ಸೈನ್ಯ ಇದೆ ಅಂತ ಗೊತ್ತಾ ನಿನಗೆ? ನಿನಗೆ? ನೋಡು, ಸಂಖ್ಯೆ ಹೇಳ್ತೀನಿ. ಶತಕೋಟಿ ಸಹಸ್ರಾಣಿ
100,000 ಕೋಟಿ ರಾಕ್ಷಸರಿದ್ದಾರೆ. ಇದು ಒಂದು. ನೆಕ್ಸ್ಟ್ ರಿಸರ್ವ್ಡ್ ಆರ್ಮಿ ಒಂದಿದೆ, ಕಷ್ಟಕಾಲಕ್ಕೆ ಮಾತ್ರ ಹೊರಗಡೆ ತೆಗೆಯುವಂಥದ್ದು. ಅವರೆಷ್ಟು ಗೊತ್ತಾ? 37,000 ಚ ಷಟ್ತ್ರಿಂಶತ್ಸಹಸ್ರಾಣಿ, 3,000 ಕೋಟಿ. 3,000 ಕೋಟಿಯೂ ಅಲ್ಲ, ಮಹೌಘ ಅಂತ ಮಧ್ವಾಚಾರ್ಯರು ಆ ನಂಬರ್ನ ಹೇಳಿದ್ದು. 37,000 ಮಹೌಘಕಾನಾಂ ಮಹೌಘಮಪ್ಯಾತ ಪ್ರಳಯಾರ್ಣವೋಪಮಂ ಅಂತಾರೆ. ಅವ್ರು ಬರ್ತಾ ಇದ್ದಾಗ ಸುಗ್ರೀವ ಎಲ್ಲ ಯಾರೋ ಓಡಾಟೋದ್ರಂತೆ. ಅದೇ ಮೂಲಬಲ ಅಂತ. ಮೂಲಬಲ ಅಂದ್ರೆ ರಿಸರ್ವ್ಡ್ ಆರ್ಮಿ. ಅವರಿಗೆ ಬಹಳ ಸಂಖ್ಯೆ ಇದ್ರೂ ಕೂಡ ಲಂಕೆಯಲ್ಲಿ ಸಣ್ಣ ಸ್ಥಳದಲ್ಲಿ ವಾಸ ಮಾಡುವಂತಹ ವಿಶೇಷವಾದ ವರವನ್ನ ಕೊಟ್ಟಿದ್ರಂತೆ ಬ್ರಹ್ಮದೇವರು ಅಂತ ಹೇಳ್ತಾರೆ. ಆ ಲೆಕ್ಕ ಅವಳಿಗೆ ಪೂರ್ತಿ ಗೊತ್ತಿತ್ತು, ಲಕ್ಷ್ಮಣನಿಗೆ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಈ ಮಾಹಿತಿ ಎಲ್ಲಿಂದ ಬಂತಮ್ಮ ನಿನಗೆ? ಯಾರು ಅಂತ ಹೇಳ್ತಾಳೆ. ನನಗೆ ಎಲ್ಲಿಂದ ಈ ಮಾಹಿತಿ ಬಂತು ಅಂತ ಹೇಳ್ತಾಳೆ. ನೆಕ್ಸ್ಟ್ ಅಲ್ಲ, ಅದು ನೆಕ್ಸ್ಟ್ ಶ್ಲೋಕದಲ್ಲಿ. ನೆಕ್ಸ್ಟ್ ಶ್ಲೋಕ ನೋಡೋಣ. ತೇನ ಚಕ್ತ್ಯಾರಣೇ ಹಂತುಂ ಅಸಹಾಯೇನ ಲಕ್ಷ್ಮಣ ರಾವಣ ಕ್ರೂರ ಕರ್ಮ ಚ ಸುಗ್ರೀವೇಣ ವಿಶೇಷತಃ. ರಾವಣನನ್ನ ಯಾವ ಸಹಾಯವೂ ಇಲ್ಲದೆ ಕೊಲ್ಲಲಾಗುವುದಿಲ್ಲ. ಏವಮಾಖ್ಯಾತವಾನ್ ವಾಲಿ ಸಹಿ ಅಭಿಜ್ಞೋ ಹರೀಶ್ವರ. ನನಗೆ ವಾಲಿ ಹೇಳಿದ್ದ. ನೋಡು, ರಾಮ ನನ್ನನ್ನು ಸಹಾಯ ಕೇಳಿದ್ರೆ, ಅವನು ವಾಲಿ ಹೇಳ್ತಾ ಇದ್ದಂತೆ, ಅವನು ಬಂದಿದ್ದಾನೆ ಅಂತ ಗೊತ್ತಾದ ಕೂಡಲೇ, ಇದನ್ನ ಅಲ್ಲಿ ರಿವೀಲ್ ಮಾಡಲಿಲ್ಲ, ಇಲ್ಲಿ ರಿವೀಲ್ ಮಾಡ್ತಾರೆ. ರಾಮ ನನಗೆ ಸಹಾಯ ಕೇಳ್ಕೊಂಡು ಬಂದ್ರೆ ಬಹಳ ಜನ ಕಪಿಗಳನ್ನ ಒಗ್ಗೂಡಿಸ್ಬೇಕಾಗತ್ತೆ ತಾರೆ ಅಂತ ಇದ್ನಂತೆ. ಅವನದು ಸಂಕಲ್ಪ ಅಷ್ಟೇ ಇತ್ತು, ಆದ್ರೆ ಅದು ಸೇವೆ ಮಾಡೋ ಹಾಗೆ ಆಗಲಿಲ್ಲ. ಆ ಸೇವೆ ಇದು ಕೃಷ್ಣಾವತಾರದಲ್ಲಿ ಪೂರ್ಣ ಆಯ್ತು. ಏವಮಾಖ್ಯಾತವಾನ್ ವಾಲಿ ಸಹಿ ಅಭಿಜ್ಞೋ ಹರೀಶ್ವರ ಆಗಮಸ್ತು ನಮೇ ವ್ಯಕ್ತಃ ಶ್ರವಾತ್ತಸ್ಯ ಬ್ರವೀಮ್ಯಹಂ. ನಾನೇನು ಖಚಿತವಾದ ಸಂಖ್ಯೆ ಅಂತ ಹೇಳ್ತಾ ಇಲ್ಲ, ಶ್ರವಾತ್ತಸ್ಯ ಬ್ರವೀಮ್ಯಹಂ, ನನ್ನ ಕಿವಿಗೆ ಬಿದ್ದ ಮಾಹಿತಿ ಅದು ಅಂತಾಳೆ. ಅಂದರೆ ನಾವಿವತ್ತು ಹೇಳ್ತೇವಲ್ಲ, ಕರೆಕ್ಟಾಗಿ ಸ್ಟ್ಯಾಟಿಸ್ಟಿಕ್ಸ್ ಕೋಟ್ ಮಾಡಿ ಹೇಳಬೇಕು ಅಂತ, ಆ ತರಹ ನುರಿತ ರಾಜನೀತಿ ತಜ್ಞೆಯಾಗಿ ತಾರೆ ಹೇಳ್ತಾಳೆ. ಎಂಥ ಪವರ್ಫುಲ್ ಅವಳು ತಾರೆ. ಈ ತರಹದ ತಾರೆಯನ್ನು ನಾವು ಕಟ್ಟಿಕೊಡದೆ ಏನದು? ತ್ವತ್ಸಹಾಯ ನಿಮಿತ್ತಂ ಹಿ ಪ್ರೇಷಿತಾ ಹರಿಪುಂಗವಾಹ ಆನೇತುಂ ವಾನರಾನ್ ಯುದ್ಧೇ ಸುಬಹುನ್ ಹರಿಪುಂಗವಾನ್. ನಿನ್ನ ಸಹಾಯಕ್ಕಾಗಿಯೇ ಬೇಕಷ್ಟು ಜನ ಕಪಿಗಳನ್ನು ಕರ್ಕೊಂಡು ಬರಲಿಕ್ಕೆ ಕಪಿಗಳನ್ನು ಕಳಿಸಿದ್ದೇವೆ. ತಾನ್ಶ್ಚ ಪ್ರತೀಕ್ಷಮಾಣೋಯಂ ವಿಕ್ರಾಂತಾನ್ ಸುಮಹಾಬಲಾನ್ ರಾಘವಶ್ಚಾರ್ಥ ಸಿದ್ಧ್ಯರ್ಥಂ ನ ನಿರ್ಯಾತಿ ಹರೀಶ್ವರ. ಅವ್ರು ಬರೋ ತನಕ ಸುಮ್ಮನೆ ಹೋಗ್ಬಿಟ್ಟು, ಏನೋ ಸುಗ್ರೀವ ಸುಮ್ಮನೆ ಹೀಗೆ ಬಂದೆ ಬುದ್ಧಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ವಾಪಸ್ ಹೋಗೋದಾ? ಬಂದಿದ್ದಕ್ಕೊಂದು ಅರ್ಥ ಇರಬೇಕು. ಅದಕ್ಕೆ ಒಂದಷ್ಟು ದೂರದಲ್ಲಿ ನಿಂತಿದ್ದು. ನನಿರ್ಯಾತಿ ಹರೀಶ್ವರ. ಕೃತಾತು ಸಂಸ್ಥಾತೋ ಮಿತ್ರೇ ಸುಗ್ರೀವೇಣ ಪುರಾಯಥ ಅದ್ಯತೈರ್ವಾನರೈಸ್ಸರ್ವೈ ಆಗಂತವ್ಯಂ ಮಹಾಬಲೈ. ಇವತ್ತೇ ಬರ್ತಾರವರು, ಇವತ್ತು ಬರಬೇಕು ಹಾಗೆ ಆಜ್ಞೆ ಮಾಡಿದ್ದಾನೆ. ಅವತ್ತೇ ನೀನು ಬಂದಿದ್ದೀಯ, ಒಂದು ಸ್ವಲ್ಪ ಇಲ್ಲೇ ಇರು, ಎಲ್ಲ ಸೇರಿಸ್ಕೊಂಡೇ ಹೋಗೋಣ. ವೃಕ್ಷಕೋಟಿ ಸಹಸ್ರಾಣಿ ಗೋಲಾಂಗೂಲ ಚತಾನಿ ಚ ಅದ್ಯ ರಾಮಮುಪಾಸ್ಯಂತಿ ಜಹಿ ಕೋಪಮರಿಂದಮ. 1,000 ಕೋಟಿ ಕರಡಿಗಳು, 100 ಕೋಟಿ ಗೋಲಾಂಗೂಲ ಕಪಿಗಳು, ಹಸುವಿನ ಬಾಲದಂತೆ ಇರುವ ಬಾಲದವರು, ಕುಚ್ಚು ಬಾಲದವರು, ಕುಚ್ಚು ಬಾಲದ ಕಪಿಗಳು, ಗೊಂಡೆ ಅಂತಾರೆ ಆ ಬಾಲ, ಹಸುವಿನ ಬಾಲ. ಆ ಕಡೆಯಲ್ಲಿ ಇಟದಪ್ಪ ವಿಶೇಷ ಕೂದಲನ್ನು ಹೊಂದಿರುತ್ತೆ ಮನುಷ್ಯರ ತರಹ. ಇವರು ಗೋಲಾಂಗೂಲರು, ಹಸುವಿನ ಬಾಲದಂತೆ ಬಾಲದವರು.
ಇವ್ರಿಗೆ ಯಾಕೆ ಎಲ್ಲ ಕಪಿಗಳಿಗೂ ಹಿಂಗೆ ಒಂದು ತಂತಿ ಸಿಕ್ಸಿ ಆ ಬಾಲಕ್ಕೆ ಒಳಗಡೆಯಿಂದ ಹೀಗೆ ನಾಗರ ಹಾವಿನ ಥರ ನಿಂತಿರ್ಬೇಕು, ಹಂಗೆ ಮಾಡಿರ್ತಾರೆ. ಅದು ಯಾಕೆ ಮಾಡಬೇಕು? ಆಗಿರಲ್ಲ ಯಾವ ಕಪಿಗಳಿಗೂ. ಕೆಳಗಡೆ ಬಾಲ ಉಳಿದು ಅದೇ ಅದು ಇವ್ರಿಗೆ ನಡೆದಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಅವ್ರು ಆ ರೀತಿ ಮಾಡಿರ್ತಾರೆ. ಹಂಗೆ ಕಪಿಗಳು ಹಂಗಿರಲ್ಲ. ಯಾರ ಬಾಲ ಹಂಗೆ ನಿಟಾರ್ ಅಂತ ನಿಂತ್ಕೊಂಡಿರುತ್ತೆ, ಅದು ತೀರಾ ಯಾವುದೋ ಒಂದು ಸಂದರ್ಭದಲ್ಲಿ ಹಾಗಾಗತ್ತಷ್ಟೇ. ತವ ಹಿ ಸುಖಮಿದಂ ಮುಖಮಿದಂ ನಿರೀಕ್ಷಕೋಪಾತ್ ಕ್ಷತಜಸಮೇ ನಯನೆ ನಿರೀಕ್ಷಮಾಣಾ ಹರಿವರ ವನಿತಾ ನಯಾಂತಿ ಶಾಂತಿಂ ಪ್ರಥಮಮಭಯಸ್ಯ ಹಿ ಶಂಕಿತಾಸ್ಮ ಸರ್ವಾಹ. ನೋಡು, ನಾನು ಸೇರಿದಂತೆ ಎಲ್ಲ ಕಪಿಸ್ತ್ರೀಯರು ಬೆದರಿದ್ದೇವೆ, ಬೆಂಡಾಗಿದ್ದೇವೆ. ನಾನೇನೋ ಇಷ್ಟು ಮಾತಾಡ್ತಾ ಇದ್ದೀನಿ, ಅವ್ರ ಮುಖ ನೋಡು. ತಪ್ಪಲ್ವಾ ಹೀಗೆ ಮಾಡೋದು? ನೀನು ಯೋಚನೆ ಮಾಡಬೇಕಲ್ವಾ ಅಂತ ಮತ್ತೆ ಹೇಳಿದಳು ಅನ್ನುವಲ್ಲಿಗೆ 35 ಸರ್ಗ, 35ನೆಯ ಸರ್ಗ ಮುಗೀತು. ಇನ್ನು ತಾರೆ ಹೀಗೆ ಮಾತನಾಡಿ ಲಕ್ಷ್ಮಣ ಮುಖದ ಮೇಲೆ ಕಾಠಿಣ್ಯ ಎಲ್ಲ ಹೋಗಿ ಕಣ್ಣು ಕೆಂಪೆಲ್ಲ ಹಿಂಗಿ ನಾರ್ಮಲ್ಸಿಗೆ ಬಂದ ಮೇಲೆ ಸುಗ್ರೀವ ಮಾತನಾಡಿದ. ನಾರ್ಮಲ್ಸಿಗೆ ಬರ್ಲಿಕ್ಕೆ ಒಂದು ವಾರ ಆಗತ್ತಲ್ವಾ, ಶನಿವಾರ ನೋಡೋಣ. ನಾಳೆ ಯಥಾ ಪ್ರಕಾರ ಮಹಾಭಾರತ. ಕೃಷ್ಣಾರ್ಪಣ.